ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಮಸ್ಕಾರ ಎಲ್ರಿಗೂ. ಇವತ್ತು ಅಡುಗೆ ಮನೆ ಪಾತ್ರೆ ಎಲ್ಲ ನಿನ್ನೆ ತೊಳೆದಿಲ್ಲ ಅಂದ್ಬಿಟ್ಟು ಹಾಗೆ ರಾಶಿ ಇದ್ದಾವೆ. ನೋಡಿದ್ರೆ ಭಯ ಆಗ್ತಾ ಇದೆ. ಕಾಫಿ ಕುಡ್ದಿರೋ ಕವರ್ ಎಲ್ಲ ಅಲ್ಲೇ ಇದೆ. ಸರಿ, ಏನು ಕೆಲಸ ಇಲ್ಲಲ್ಲ, ಮಾಡ್ಕೊಳ್ಳೋಣ ಬಿಡು, ನಿಧಾನಕ್ಕೆಲ್ಲ ಜೋಡಿಸಿ ಅಂತ ಅಂದ್ಕೊಂಡೆ. ಸಿಲಿಂಡ್ರ್ ಬುಕ್ ಮಾಡಿದ್ದೆ. ಒಂದು 3 ದಿನದಿಂದ ಫೋನಿಗೆ ಟ್ರೈ ಮಾಡಿದೆ, ರಿಂಗ್ ಆಗಲಿಲ್ಲ. ನಿನ್ನೆ ಒಂದು ರಿಂಗ್ ಆಗಿಬಿಟ್ಟು OTP ಬಂತು. ಗ್ಯಾಸ್ ಇದೆ ಆದ್ರೂ ತರಿಸ್ಕೊಂಬೇಡ, ಒಂದು 2 ತಿಂಗಳವರೆಗೂ ಸಿಗೋಲ್ಲ ಅಂತ ಇದ್ರಲ್ಲ, ಯಾಕೆ ಬೇಕು ರಿಸ್ಕು ಸುಮ್ಮನೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಕೊಂಡೆ. ಇನ್ನು ಅದಕ್ಕೆ ಬೇರೆ ಫೋನ್ ಮಾಡಿದೆ, ಬರ್ತಾರೆ ಅವರೇ ಯಾವಾಗಲೂ ರೆಗ್ಯುಲರಾಗಿ ಅಂದ್ಬಿಟ್ಟು. ಅವ್ರು ನೋಡಿದ್ರೆ ಇನ್ನು ಹಾಫ್ ಆನ್ ಅವರಲ್ಲಿ ಬರಬೇಕು, ಇಲ್ಲಾಂದರೆ ಸಿಗೋದಿಲ್ಲ, ಮತ್ತು ಗೋಡನ್ಗೆ ಬರಬೇಕು, ನಾವು ಬರೋಲ್ಲ ಅಂತ ಹೇಳ್ಬಿಟ್ರ. ಫುಲ್ಲು ಗಡಿಬಿಡಿಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ತೊಳ್ದು, ಸ್ನಾನ ಮಾಡಿ, ನೋಡಿದ್ರೆ ಹಂಗಿದ್ದ ಅಡುಗೆ ಮನೆ ಈ ರೀತಿ ಕ್ಲೀನ್ ಮಾಡಿದ್ದೀನಿ. ನಿಜ ಹೇಳ್ಬೇಕಾದ್ರೆ ನಮ್ಮನೆ ಹಿಟ್ಲರ್ ಒಂದೊಂದ್ಸಲ ಹೆಂಗೆ ಆಡ್ತಾರೆ ಅಂದರೆ, ಸ್ನಾನ ಮಾಡಿದ್ದೀನಿ, ಕ್ರೀಮ್ ಹಾಕಿಲ್ಲ, ಮುಖನೂ ಕೂಡ ಒರ್ಸೋಕೆ ಬಿಟ್ಟಿಲ್ಲ, ತಲೆ ಒರ್ಸೋಕೆ ಬಿಟ್ಟಿಲ್ಲ, ಸ್ನಾನ ಮಾಡಿದವಳು ಹಾಗೇ ಹೇಗಿದ್ನೋ ನೋಡ್ತಾ ಇರಲ್ಲ ನಾನು ಅವತಾರನ, ಹಾಗೇ ಗೋಡನ್ ಹತ್ರ ಬಂದಿದ್ದು. ಏನೋ ನನಗೆ ಟೈಮ್ ಆಗೋಯ್ತು, ನಾನು ಬರೋಲ್ಲ, ಅವ್ರನ್ನೇ ತಂದು ಹಾಕೋದಕ್ಕೆ ಹೇಳು ಅಂತಾರೆ. ನಾನು ಬುಕ್ ಮಾಡಿದ್ದೀನಿ, ಮತ್ತು ಲೇಟ್ ಆದರೆ ಅವ್ರು ಕೊಡೋಲ್ಲ, ನಿಮಗೆ ಗೊತ್ತಿದೆಯಲ್ಲ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು. ಹೇಗೋ ನೈಸ್ ಮಾಡಿ ಬಾರಪ್ಪ ಹೋಗಿ ತೊಗೊಂಬಂದ್ಬೇಡ ಅಂದ್ಬಿಟ್ಟು ಹೇಗಿದ್ನೋ ಹಾಗೇ ಓಡಿ ಬಂದುಬಿಟ್ಟೆ ಗೋಡನ್ ಹತ್ರ. ನಾವು ಈ ಸಿಲಿಂಡ್ರ್ ತಗೊಂಡ್ಮೇಲೆ ಇದೇ ಫಸ್ಟ್ ಎಲ್ಲ ಬಂದಿರೋದು ಈ ಗೋಡನ್ಗೆ. ಇನ್ನೊಂದು ಗೋಡನ್ಗೆ ಹೋಗಿ ಹೋಗಿ ಜಗಳ ನಮ್ಮದು. ಆಫೀಸ್ಗೆ ಎಷ್ಟು ಜಗಳ ಆಡಿದ್ವಿ ಆ ಸಿಲಿಂಡ್ರ್ ಹತ್ರ. ಒಂದು ಸಲಿನೂ ಕೊಡಲಿಲ್ಲ ಅವ್ರು 2 ವರ್ಷದಲ್ಲಿ. ನಂಗೆ ಆಂಟಿ ಗೊತ್ತಾ? ಸರಿ, ಅಡ್ರೆಸ್ ಹೆಂಗೆ ಹೇಳು? ಅವ ಆಂಟಿ ಅಂಗಡಿ ಬರೀ ಆಂಟಿ ಹೇಳ್ತಿದ್ರಲ್ಲ. ಅಲ್ಲಿ ಹಿಂಗ್ ಬಂದು ಆ ಲೆಫ್ಟ್ ಅಲ್ಲಿ ಒಂದು ಕಟಿಂಗ್ ಶಾಪ್, ಪಕ್ಕದಲ್ಲಿ ಟೀ ಅಂಗಡಿ. ಹಂಗೆ ಹೇಳ್ಬೇಕು. ಆಂಟಿ ನೋಡಿದ್ಯಲ್ಲ ಅಂದ್ರೆ ನೋಡಿ, ಎಲ್ಲ ಲೋಡ್ ಆಗಿದ್ದಾವೆ, ತಂದ್ಕೊಡ್ಬೇಕು ತಾನೆ. ತಿಂಡಿ ತಿಂದ ಸಿಲಿಂಡ್ರು 30ರಲ್ಲಿ 120 ಬಿಲ್ ಅದಾವೆ. ನಾನು ಎಲ್ಲಿಗೆ ಹೋಗೋಣ ಎಲ್ಲಿಗೆ ಬರೋಣ, ತಿಂಡಿ ತಿಂದಂಗೆ ಓಡ್ ಬಂದ್ವಿ. ಅವ್ರ ಮನೆಗೆ ಬಂದ ತಕ್ಷಣ ಬಿಟ್ಟಿಲ್ಲ. ಯಾವುದೋ ಒಂದು ಕೊಡೋಣ. ಸಿಲಿಂಡರ್ ಸಿಕ್ಕೂರು ಕಷ್ಟ ಆಗೈತೆ, ಹೊಸ ಸಿಲಿಂಡರ್ ಕೊಡೋಣ ಅಂತ. ಹೆಂಗೋ ಬಂತಲ್ಲ OTP. ಎಷ್ಟು 3-4 ದಿನ ಫೋನ್ ಮಾಡಿ ನಾನು ಸಾಕಾಗಿರೋದು. ಇನ್ನು ಸಿಲಿಂಡ್ರ್ ತೊಗೊಂಬರ್ಬೇಕಾದ್ರೆ ಟಿಫನ್ ಕೊಡಿಸ್ತೀನಿ ಹೋಟ್ಲಲ್ಲೇ ಅಂದರು. ನನಗೆ ಏನು ಅಷ್ಟು ಇಷ್ಟ ಆಗೋಲ್ಲ, ನಮ್ಮ ಏರಿಯಾದಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಹೋಟ್ಲ್ ಅಂದ್ಬಿಟ್ಟು. ಬೇಡ, ನೀನು ರೆಡಿಯಾಗೋಷ್ಟೇ ಮನೇಲಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದೆ. ಇವತ್ತೊಂಥರ ಬೈಸ್ಕೊಂಡಿದ್ದೇ ಆಗಿದೆ. ದಿನ ಲೇಟಾಗಿ ಹೋಗುತ್ತೆ, ನನಗೆ ಹೋಟ್ಲಲ್ಲೂ ತಿನ್ನಲ್ಲ ಅಂತೀಯ, ಮನೇಲೂ ಮಾಡ್ತೀನಿ ಅಂದರೆ ನೀನು ಮಾಡೋದಕ್ಕೆ 1 ಅವರ್ ಬೇಕು ಅಂದ್ರೆ. ಮನೆಗೆ ಬಂದು ನೋಡಿದ್ರೆ ಸ್ವಲ್ಪ ನೈಟ್ದು ರೈಸ್ ಇತ್ತು. ಏನು ಮಾಡೋಣ, ತಂಗ್ಳನ ಇದೆಯಲ್ಲ ಅಂದ್ಬಿಟ್ಟು, ಸರಿ ಬಿಸಿಬೇಳೆ ಬಾತ್ ಮಾಡಿಬಿಡೋಣ, ತರಕಾರಿ ಎಲ್ಲ ಹಾಕೊಂಡ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಒಂದು 2 ಥರ ತೊಗರಿಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಕಾಯಿ ಬೀಜ, ಆಲೂಗಡ್ಡೆ ಹಾಕಿಲ್ಲ, ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು ಇದಿಷ್ಟೂ ಹಾಕ್ಬಿಟ್ಟು, ಅರಿಶಿನ ಪುಡಿ, ಟೊಮೊಟೊ ಒಂದು 3-4 ಹಾಕ್ಕೊಂಡಿದ್ದೀನಿ. ನಾನು ಹುಣ್ಸೆಹಣ್ಣು ಹಾಕಲ್ಲ ಬಿಸಿಬೇಳೆ ಬಾತಿಗೆ, ಅದಕ್ಕೋಸ್ಕರ. ಸ್ವಲ್ಪ ರೈಸ್ ಉಳಿದಿತ್ತಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು 2 ವಿಸಿಲ್ ಇಲ್ಲ 3 ವಿಸಿಲ್ ಕೂಗಿಸ್ಕೊಂಬಿಟ್ರೆ ಬಿಸಿಬೇಳೆ ಬಾತ್ ರೆಡಿ. ತಂಗ್ಳನ ಉಳಿದ್ರೆ ಈಗೇನು ಅದು ಸ್ವಲ್ಪ ಇರುತ್ತೆ, ಅದೇನಕ್ಕೂ ಸಾಕಾಗಲ್ಲ. ಈ ರೀತಿ ಬಿಸಿಬೇಳೆ ಬಾತ್ ಮಾಡಿಬಿಟ್ರೆ ಒಂದು 3-4 ಜನ ತಿನ್ನೋಷ್ಟೇ ಜಾಸ್ತಿ ಆಗ್ಬಿಡುತ್ತೆ. ತರಕಾರಿ ಎಲ್ಲ ಹಾಕ್ತೀವಲ್ಲ. 4 ಗ್ಲಾಸ್ ನೀರನ್ನ ಹಾಕಿ ಕೂಗಿಸಿದೆ, ಕರೆಕ್ಟಾಗಿದೆ. ಮತ್ತು ಎಕ್ಸ್ಟ್ರಾ ನೀರು ಹಾಕೋದು ಏನು ಬೇಡ, ಸ್ವಲ್ಪ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ತರಕಾರಿ ಸ್ಮ್ಯಾಶ್ ಬೇಡ, ಬೇಳೆ ಅನ್ನ ಸ್ವಲ್ಪ ಸ್ಮ್ಯಾಶ್ ಆದರೆ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ಕುದಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ಅವ್ರು ರೆಡಿ ಆಗೋಷ್ಟೇ ಇದನ್ನು ಫಾಸ್ಟಾಗಿ ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು ಕಡೆ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಇಂಗು, ಒಣಮೆಣ್ಸಿಕಾಯಿ, ಕರಿಬೇವು, ಕ್ಯಾಪ್ಸಿಕಮ್ನ ನಾನು ತರಕಾರಿ ಜೊತೆ ಬೇಯಿಸೋದಕ್ಕಾಗಲ್ಲ, ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈ ರೀತಿ ಸಪ್ರೇಟಾಗಿ ಎಣ್ಣೆಲಿ ಹುರಿದು ಹಾಕಿದ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜೊತೆ ಕ್ಯಾಪ್ಸಿಕಮ್ ಜೊತೆ ಹುರಿದ್ಬಿಟ್ರೆ ಮಸಾಲೆ ಘಾಟು ಹೋಗುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಬೆಂದಿರೋ ಬೇಳೆ ಅಕ್ಕಿಗೆ ಕ್ವಿಕ್ಕಾಗಿ ಆಗೋಗುತ್ತೆ ಟಿಫನು. ನೈಟ್ ಏನಾದರೂ ರೈಸ್ ಉಳಿತಂದರೆ ಈಸಿಯಾಗಿ ಈ ರೀತಿ ಮಾಡಿ. ನಾನು ಮಾಡೋದೇ ಯಾವಾಗಲೂ ನಿಮಗೆ ಗೊತ್ತಿರುತ್ತೆ, ಇದು ಇಲ್ಲಾಂದರೆ ಪೊಂಗಲು. ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿಬೇಳೆ ಬಾತ್ ರೆಡಿ. ನಾವು ಅವ್ರಿಗೆ ಟಿಫನ್ ಕೊಟ್ಟು ಅವ್ರನ್ನ ಕೆಲಸಕ್ಕೆ ಕಳಿಸಿದ್ರೆ ನಾನು ಸಾಕು. ಮನೆ ಕೆಲಸ ನಿಧಾನಕ್ಕೆ ಮಾಡ್ಕೊಬೋದು. ಎಷ್ಟು ಫಾಸ್ಟ್ ಮಾಡ್ತಾರೆ ಅಂದರೆ, ಮಾಮೂಲಿ ಟೈಮಲ್ಲಿ ಒಂದ್ಸಲ ಸುಮ್ಮನೆ ಇರ್ತಾರೆ, ಕೆಲಸ ಆಗದಾಗ ನಾವು ಏನೂ ಮಾಡಿರಲ್ಲ ನೋಡಿ, ಅವತ್ತೇ ನಮಗೆ ಲೇಟಾಯಿತು ಅಂತಿರ್ತಾರೆ. ತುಂಬ ಚೆನ್ನಾಗಾಗಿತ್ತು, ಕ್ವಿಕ್ಕಾಗಿ ಆಗಿದ್ರು ಕೂಡ. ಇನ್ನು ಕೊನೆಯಲ್ಲಿ ಒಂದು ಸ್ಪೂನ ತುಪ್ಪ ಹಾಕಿ ಬಿಸಿಬೇಳೆ ಬಾತಿಗೆ ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ಇನ್ನು ಮನೇಲೇ ಸ್ವಲ್ಪ ಆಲೂಗಡ್ಡೆ ಚಿಪ್ಸು, ಕಾರ್ನ್ಫ್ಲೇಕ್ಸ್ ಎಲ್ಲ ಇತ್ತು, ಅದನ್ನೇ ಹಾಕ್ಕೊಟ್ಟೆ. ಬೂಂದಿ ಎಲ್ಲ ಇವತ್ತಿಲ್ಲ. ಬೂಂದಿ ಇಲ್ಲ ಅಂದರೂ ಕೂಡ ಕಾರ್ನ್ಫ್ಲೇಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ.
ಇದೇನಿದು? ಯಾವುದು ಇದು ಸರ್ಪ್ರೈಸ್. ಏನು ಹಾಕಿಲ್ವಲ್ಲ? ಅದು ಹಾಕಿರ್ತಾರೆ, ನಿಮಗೆ ಕಾಣಿಸಲ್ಲ. ಇದು ಕಾಣಿಸ್ತು, ಇದು ಕಾಣಿಸ್ತಿಲ್ಲ. ಎಲ್ಲಿ ಕಾಣಿಸ್ತದೆ? ಇದು ಇಲ್ಲಿ ಹಾಕಿದೆ ನೋಡು. ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಏನಂತ? ನಮ್ಮ ಮನೇಲಿ ಹ್ಞೂ ಎಲ್ಲರೂ ಹೆಣ್ಮಕ್ಳು ಶಾಪಿಂಗ್ ಜಾಸ್ತಿ ಮಾಡೋದು. ಹ್ಞೂ ನಮ್ಮನೇಲಿ ಏನು ಗೊತ್ತಾ, ಆ ಮೀಶೋ ಓಪನ್ ಮಾಡಿಬಿಡೋದು. ಈಗ ನೋಡ್ತಾ ಇರೋದು ಯಾವುದೇ ಅದು ಕಣ್ಣಿಗೆ ಬರುತ್ತೋ ಅದನ್ನೆಲ್ಲ ಆರ್ಡ್ರ್ ಮಾಡ್ತಾ ಇರೋದೆ. ನಾನು ಸ್ಲಿಪ್ಪರ್ ಆರ್ಡ್ರ್ ಮಾಡೋದು, ನಾನು ಮಾಡ್ಕೊಳ್ಳಲ್ಲ, ಬೇಡ ಬೇಡ ಅಂತ. ಈಗ ಇದು ಯಾವುದೋ 2 ನೋಡ್ತಾ ಬರ್ತದೆ ಇವತ್ತು. ನಾನು ಒಂದು ಮಾಡಲ್ಲ. ಹೌದಾ? ನನಗೂ ನಾನೇನು ಮಾಡ್ಕೊಳ್ಳಲ್ಲ, ಏನು ಮಾಡಲ್ಲ. ನನಗೆ ಡ್ರೆಸ್ಸು ಇವನೇ, ಸ್ಲಿಪ್ಪರು ಇವನೇ, ಮನೆಗೆ ಬೇಕಿದ್ರು ಇವನೇ. ಮೀಶೋ ನೋಡಿ ಇನ್ನು ಯಾವುದ್ರಲ್ಲೂ ನೋಡಲ್ಲ. ಫ್ಲಿಪ್ಕಾರ್ಟು ಯಾವುದ್ರಲ್ಲೂ ಶಾಪಿಂಗ್ ಮಾಡಲ್ಲ, ಬರೀ ಮೀಶೋ. ಫ್ರೀ ಡೆಲಿವರಿ ಇರುತ್ತೆ, ಮತ್ತು ಬೇಗನೆ ಇಷ್ಟೆಲ್ಲ ವಾಪಸ್ ಕಳಿಸ್ಬೋದು. ಅದಕ್ಕೆ ಅಂದ್ಬಿಟ್ಟು ಇದೇನೋ ಗನ್ ಅಂತ ಗೊತ್ತಾಯ್ತು, ಇದೇನನ್ನೋದು ಗೊತ್ತಿಲ್ಲ. ಓಪನ್ ಮಾಡ್ತೀನಿ. ಎಲ್ರ ಮನೇಲಿ ಹೆಣ್ಮಕ್ಳು ಜಾಸ್ತಿ ಶಾಪಿಂಗ್ ಮಾಡೋದು, ನಮ್ಮ ಮನೇಲಿ ಪುಟ್ಟದಷ್ಟೇ. ಇದೇನಿದು ಅಂತ ಗೊತ್ತಾಗಿಲ್ವಲ್ಲ. ಏನು ಪುಟ್ಟದ್ ಮಾಡ್ತೀವೋ, ಬರ್ತಾನೆ ಇರ್ತವೆ. ಅಯ್ಯೋ, ಇದೇನಿದು ಕಲರ್ ಈ ಥರ ಇದೆ, ಪ್ಲಾಸ್ಟಿಕ್ ವಾಸನೆ. ತಗೋ ನೋಡು, ತರಿಸಿರೋರು ನೀವೇ ನೋಡಿ, ಪ್ರಾಡಕ್ಟ್ ತಗೊಳ್ಳಿ. ಇದನ್ನ ನನಗೆ ತೋರಿಸಿದ್ರು ಫೋಟೋದಲ್ಲಿ. ನಾನು ಕೇಳಿದೆ ಏನಕ್ಕಿದು ಅಂತ. ಈಗ ಸರಿ ತರಿಸಿದ್ಯಲ್ವಾ, ಏನಕ್ಕಿದು? ಸ್ವಿಚ್ ಬೋರ್ಡ್ ಹತ್ರ ಒಂದು ಹಾಕುತ್ತೀನಿ. ಸೋಫಾ ಐತಲ್ಲ ಇಡೋದಕ್ಕೆ. ಸ್ವಿಚ್ ಬೋರ್ಡ್ ಹತ್ರ ಒಂದು ಹಾಕುತ್ತೀನಿ. ಈಗೇನು ಗೊತ್ತಾ, ಮೊಬೈಲ್ ಹಿಂಗೆ ಹಾಕ್ಬಿಟ್ಟು ಚಾರ್ಜಿಗೆ ಹಾಕಿದ್ರೆ ಕೇಬಲ್ಗಳು ಡ್ಯಾಮೇಜ್ ಆಗಲ್ಲ. ಓ, ನೀನು ಇಷ್ಟೊಂದು ಬ್ರಿಲಿಯಂಟ್ ಇದೆಯಾ ನೀನು. ಇಲ್ಲ ಆಗ್ತಾ ಇದೆ ಹಂಗೆ ಹಾಕ್ಬಿಟ್ಟು ಇನ್ನು ಒಂದು ನಾನು ಕಾಟ್ ಹತ್ರ ಹಾಕಂತೀನಿ. ಯಾಕೆ? ನನ್ನ ತಲೆ ಹತ್ರ ಬೇಕು. ಅದೇ ಯಾಕೆ? ಮೊಬೈಲ್ ಇಟ್ಕೊಳಕ್ಕೆ. ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಅಲಾರಾಮ್ ಬಡ್ಕೊಂಡ್ರೇನೆ ಎದಳಲ್ಲ. ಇನ್ನು ಗೋಡೆಗೆ ಹಾಕ್ಬಿಟ್ಟು ಅದು ಕ್ವೀ ಅಂತ ಬಡ್ಕತ್ತಾ ಇಲ್ಲಿ ಹುಡುಕ್ಬೇಕು, ಎಲ್ಲೋಯ್ತು ಏನು ಎತ್ತದ್ದು ಹುಡುಕ್ಬೇಕು. ಅಲ್ಲಿ ನಿದ್ದೆಗಳನ್ನ ಎತ್ಕೊಳಕ್ ಹೋಗಿ ಬಿಡಿಸ್ಬಿಟ್ರೆ ನೀನು ಬೀಳಲ್ಲ. ಎಷ್ಟಿದು? ಹಿಂಗೆ ಪಕ್ಕಕ್ಕೆ ಹಿಂಗೆ ಕಾಟಿಂಗ್ ಇದೆಯಲ್ಲ, ಸೆಂಟಿಂಗ್. ಇನ್ನೆರಡು ನೋಡೋಣ ಎಲ್ಲರೂ ಯೂಸ್ ಆಗ್ತಾರೋ ಏನು ಅಂತ. ಒಂಥರ ಪ್ಲಾಸ್ಟಿಕ್ ಸ್ಮೆಲ್ಲು. ಕಲರ್ ಇಂದ ಚೆನ್ನಾಗಿರೋದು ಕೊಡ್ಬೋದಿತ್ತು. ಈ ಕಲರ್ ಇಲ್ಲ, ಬೇರೆ ಕಲರ್. ಏನೋ ಒಂಥರ ಡಲ್ ಅನಿಸ್ತಾವ ಕಲರು. ಅವೆರಡು ಓಕೆ, ಈ 2 ಪರವಾಗಿಲ್ಲ. ಇದೊಂಚೂರು ಮೆರೂನ್ ಥರ. ಇದು ಭಾಳ ತಡೆಯುತ್ತೆ ಅಂತೀಯ ಮೊಬೈಲು? ತಡೆಯುತ್ತೆ. ನೀವು ಸ್ಟಿಕ್ಕರ್ ಅಂಟಿಸ್ಕೋಬಹುದು, ಮೊಳೆನಾದ್ರೂ ಹೊಡಿಬೋದು. ಕರೆಕ್ಟ್. ಮಳೆನಾರ ಸ್ಕ್ರೂ ಹಾಕ್ಬಿಟ್ಟು ಹೆಂಗೆ ಮಾಡ್ಕೋಬಹುದು. ಚೆನ್ನಾಗಿದಾವೆ, ಬೇಕಿದ್ರೆ ತರಿಸ್ಕೊಡಿ. ಲಾಸ್ಟ್ ಟೈಮ್ ತರಿಸಿದ್ದು ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ರಿಟರ್ನ್ ಕಳಿಸಿ. ಮೊದಲು ಬೇರೆ ಥರ ತರಿಸಿದ್ರು, ಈಗ ಇದು ಎಲ್ಲಿ ಗನ್ ನೋಡ. ಗನ್ ಲೈಫ್ ಜಿಂಗಲ್ ಅಲ್ಲ. ಲೈಫ್ ಜಿಂಗಲ್ ಅಲ್ಲ ಆಗುತ್ತೋ ಏನೋ ಗೊತ್ತಿಲ್ಲ. ಅಕೌಂಟ್ ಖಾಲಿ ಆಗುತ್ತೆ ಅಷ್ಟೇ. ನೀನು ಹಿಂಗೆ ಶಾಪಿಂಗ್ ಮಾಡ್ತಾನೆ ಇದ್ರೆ. ನೆನ್ನೆನೋ ಏನೋ ಮೊನ್ನೆನೋ ಸ್ಲಿಪ್ಪರ್ ಬಂದಿದೆ, ಅದಕ್ಕೆ ಮುಂಚೆ ಒಂದು ಈಗ ಮತ್ತೆ ಒಂದು ಮಾಡವ್ರೆ. ಎಲ್ಲ ನಿಂಗೆ ತರಿಸ್ತಾನೇ ಇದ್ರೆ ಇನ್ನೊಂದು 5 days ಇನ್ನೇನು ಮಾಡಿದ್ಯಾ? ಅವಾಗಲೇ ನೋಡ್ತಾ ಇದ್ದಾರೆ ಮೀಶೋ ಡ್ರೆಸ್ ಬರುತ್ತೆ. ಬರೇ ತರಿಸ್ತಾರೆ. ನನಗೆ ಒಂಥರ ಆಗ್ಬಿಟ್ಟೈತೆ, ಏನಪ್ಪ ಇದು ಬೇಡ ನಿಮಗೆ, ಏನು ಬೇಕು? ಅಲ್ಲ, ಬೇಕು. ಹಿಂದಿನ ಇದು ತರಿಸ್ತಾನೆ ಇರ್ತೀಯ, ಅದೇ ಆರ್ಡರ್ ಮಾಡ್ತಾನೆ ಇರ್ತೀಯಪ್ಪ. ನಾನು ನಿಮಗೆ ತಾನೇ ತರಿಸ್ತಿರೋದು. ನನಗೇನೆ ಸುಮಾರು ಒಂದು 150-200 ಪ್ರಾಡಕ್ಟ್ನ ಆರ್ಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನನಗೆ ಅಂತ ಒಂದು ಸಾಸಿವೆ ಕಾಳಷ್ಟು ತರಿಸ್ತಾನೆ ನಾನು. ಇದ್ಯಾರಿಗೆ ಗನ್ನು? ಅದು ಗಾಡಿ ತೊಳೆಯೋದಕ್ಕೆ, ವಾಶ್ ಮಾಡೋದಕ್ಕೆ. ಇದ್ಯಾರಿಗೆ ಮೊಬೈಲ್ ಸ್ಟ್ಯಾಂಡು? ಅದು ನಿಮಗೆ ಯೂಸ್ ಆಗೋದು ಜಾಸ್ತಿ. ನನಗೇನು ಯೂಸು? ನೀನೇನಂದೆ ಇವಾಗ? ನಾನು ಪಕ್ಕದಲ್ಲಿ ಹಾಕೊಂಡು ಮಲ್ಕೊತೀನಿ ಅಂದೆ. ನಾನು ಹೇಳಿದ್ದೆ ಒಂದು ನನಗೆ ಯೂಸ್ ಆಗುತ್ತೆ, ಇನ್ನು ಮಿಕ್ಕಿದ್ದು ನಿಮಗೆ ಯೂಸ್ ಆಗುತ್ತೆ. ಏನೋ ಹೆಂಗಿದೆ ತಗೋ ನೋಡು, ಇದ್ರ ಬಗ್ಗೆ ನಿನಗೆ ಗೊತ್ತು. ಇದನ್ನ ಹೆಂಗೆ ಯೂಸ್ ಮಾಡೋದು? ಗನ್ನು
ಕೊಡಿಲಿ ಡಿ 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 ಡಿ. ಆಟ ಆಡೋಕೆ ಚೆನ್ನಾಗಿದ್ದಲ್ಲ ನಾನೇ ಕಾರ್ ವಾಶ್ ಮಾಡ್ತೀನಿ ಇನ್ಮೇಲೆ ಚೆನ್ನಾಗಿದೆ. ಅದು ಹೆಂಗೆ ಮಾಡ್ತೀರಾ ಮಾಡಿ ನೋಡೋಣ. ಅದ್ರ ಕ್ವಾಲಿಟಿ ಏನು ಓಕೆನಾ ನೋಡೋಣ ಯೂಸ್ ಮಾಡಬೇಕು ಒಂದ್ಸರಿ. ಈಗ ಇದು ಪೈಪ್ ತರಬೇಕಾ? ನೋಡಿದ್ರೆ ಕ್ವಾಲಿಟಿ ಓಕೆ ಅಂತ ಅನ್ಸುತ್ತೆ. ಇದಕ್ಕೆ ಈಗ ಪೈಪ್ ತಗೊಂಡ್ಬರ್ಬೇಕಾ ಇದಕ್ಕೆ? ಬೇಕೇ ಬೇಕು. ಇವಾಗ ಬಾಯಿ ನೀರು ತುಂಬ್ಕೊಂಡು ಹಿಂಗೆ ಹೊಡೆಯಕತ್ತ ಇಲ್ಲ ಬಕೆಟಲ್ಲಿ ಹಾಕೊಡಿ. ಹಂಗಲ್ಲ, ಚೆನ್ನಾಗಿದೆ ನೋಡಕ್ಕೆ ಬ್ಲ್ಯಾಕ್ ಗೋಲ್ಡ್. ಇದು ಕಾರ್ ವಾಶ್ ಮಾಡಕ್ಕೆ ಪ್ರೆಸರ್ ಆಗಿ ಮಣ್ಣೆಲ್ಲ ಇರುತ್ತೆ ಟೈರ್ ಅಲ್ಲಿ ಅಲ್ಲ, ಬಂಪರ್. ಅದೇ ಸುಮ್ಮನೆ ಬರಲ್ಲ ಹಂಗೆ. ಓ ಇದನ್ನ ಹಿಂಗ ಹಾಕಿ ಲಾಕ್ ಮಾಡ್ಬಿಟ್ಬಿಡೋದು. ಕೈ ನೋವು ಬಂದ್ರೆ ಹಿಂಗೆ ಇರ್ತಾನೆ. ಓ ಹಿಂಗೆ ಗನ್ ಹಿಂಗ ಒಂದು ಇದು ಬಂದ್ರೆ ಇಲ್ಲಿ ಲಾಕ್ ಹಾಕ್ಬಿಟ್ರೆ ಆ ನೀರು ಪ್ರೆಸರ್ ಬರ್ತಾನೆ ಇರುತ್ತೆ. ನೀನು ಹಿಂಗ್ ವಾಶ್ ಮಾಡೋದು. ಏನೇಂತಲೇ ಅಪ್ಪ. ಇದು ಮುಂದೆ ಇದೆ, ನಿಮಗೆ ಯಾವ ತರ ಬೇಕು ಅಂತ ಚೇಂಜ್ ಮಾಡ್ಕೋಬಹುದು. ವಿಡಿಯೋ ಮಾಡಕ್ಕೋಸ್ಕರ ಫ್ಯಾನ್ ಆಫ್ ಮಾಡಿದೀನಿ, ಶೆಕೆ ಹಿಂಗ್ ಇಳಿತಾ ಐತಿ. ಮಾಮೂಲಿ ನೀವು ಇದು ಚಿಕ್ಕದಲ್ಲಿ ನಾನು ಸ್ಪ್ರೇ ಇಟ್ಕೊಂಡಿದ್ನಲ್ಲ ಚಿಕ್ಕದು ಬಟನ್, ಅದ್ರಲ್ಲಿ ನಾವು ಹೆಂಗೆ ಫುಲ್ಲು ಹತ್ರ ಬೇಕು, ಫುಲ್ಲು ಅಂದ್ರೆ ಯಾವಾಗ ಮಾತಾಡ್ಲಿ ನಂತರ ಪಟ 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 ಅಂತ ನಂಗೆ ಗೊತ್ತ ಏನೋ ಹೇಳ್ಬೇಕಾ, ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ಬೇಕು ಜೋರ ಮಾತಾಡಿ. ಅದಂಗೆ ಹಿಂಗೆ ಅಂತ ಮಾತಾಡೋದಿದ್ದ. ಅದಕ್ಕೆ ಏನ್ ಮಾಡೋಣ, ನಾವು ಬೆಳೆದ್ ಬಂದ ರೀತಿ ಹಂಗೆ ಮಾತಾಡೋ ಆದ್ರೆ ನಾವೇನು ಪಟ 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 ಅಂತ ಮಾತಾಡ್ತಾ ಬೆಳೆದ್ ಬಂದಿದ್ವಾ? ಇರೋದನ್ನ ಇಷ್ಟ ಇರ್ತವೆ, ಯಾವ್ದು ಹೇಳೋಣ ಯಾವ್ದು ಮುಡೋಣ ಅಂತ ಇರೋದನ್ನ ಬೇಗ ಹೇಳಿ ಬೇಗ ಮುಗಿಸ್ಬಿಡ್ಬೇಕು ಅಂತ ನಾನು ಹೇಳೋದು. ಸರಿ ಇದನ್ನ ಎಲ್ಲೆಲ್ಲ ಹಾಕ್ತಿ ಹಾಕು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಇನ್ನು ಅವರು ಮಧ್ಯಾಹ್ನ ಮನೆಗೆ ಬಂದಮೇಲೆ ಇದಿಷ್ಟು ನಡೆದಿದ್ದು, ಮೀಶೋ ಶಾಪಿಂಗ್ ಓದಿದ್ದು ಅಂತ. ಹಾಗೆ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಮಡ್ಚ್ಕೊಂಡು ಹಾಗೆ ಇವತ್ತೊಂದು ವಿಷಯನ ಹೇಳಬೇಕು ಅಂದ್ಕೊಂಡೆ. ಏನಂದರೆ ಯೂಟ್ಯೂಬ್ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಐಫೋನ್ನ ತೊಗೊಂಡೆ. ಕಾರಣ ಏನಂದರೆ ವೀಡಿಯೋ ಎಲ್ಲ ಚೆನ್ನಾಗಿ ಬರುತ್ತೆ, ಕ್ಲಿಯರೆನ್ಸಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಾನು ಹಳೇ ವೀಡಿಯೋಸ್ಗಳನ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ತಮ್ನೇಲ್ ಆಗಿರ್ಬೋದು, ವೀಡಿಯೋ ಆಗಿರ್ಬೋದು, ಒಂಥರ ಬ್ರೈಟಾಗಿ ಚೆನ್ನಾಗಿರೋದು. ಇತ್ತೀಚೆಗೆ ಬರೋ ವೀಡಿಯೋ ಒಂಥರ ಮಬ್ಬು ಅನಿಸುತ್ತೆ, ಅಷ್ಟು ಕ್ಲಿಯರಾಗಿಲ್ಲ ವೀಡಿಯೋ ತಮ್ನೇಲು. ನನಗೆ ಒಂಥರ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಯಾಕಂದರೆ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು ಮೊಬೈಲ್ನ ತೊಗೊಂಡ್ಬಿಡ್ತೀವಿ, ನಂತರ ಯಾರೂ ಎಡವಟ್ ಮಾಡಬೇಡಿ. ಯಾಕಂದರೆ ಕೆಲವೊಂದು ಸಲ ಲಕ್ಕು ಮತ್ತು ನಾವು ಹಾಕೋ ಎಫೆಕ್ಟ್ ಎರಡೂ ಕೂಡ ಮುಖ್ಯನೇ. ಬೇಗನೆ ಸಕ್ಸಸ್ಸು ಆಗುತ್ತೆ ಒಬ್ಬೊಬ್ಬರಿಗೆ. ನನಗಂತೂ ನಿಜವಾಗ್ಲೂ ಆಗ್ತಾನೆ ಇಲ್ಲ, ನನಗೇ ಒಂದೊಂದು ಸಲ ಏನಂತಲೇ ಅರ್ಥ ಆಗೋಲ್ಲ. ಆ ಥರ ಐಫೋನ್ ತೊಗೊಂಡಿದ್ದೆ ನಾನು, ₹1,00,000 ಕೊಟ್ಟು ಚೆನ್ನಾಗಿ ವೀಡಿಯೋ ಮಾಡೋಣ, ಬೇಗ ಸಕ್ಸಸ್ ಆಗುತ್ತೆ, ಏನೇನೋ ಆಸೆ ಇರುತ್ತಲ್ಲ ಅಂದ್ಬಿಟ್ಟು ತೊಗೊಂಡೆ. ಈಗ ನನ್ನ ಹತ್ರ ಮೊಬೈಲ್ ಇಲ್ಲ, ಕಳೆದೋಗಿದೆ. ಈಗ ಹಳೇ ಗಂಡನ ಪಾದವೆ ಗತಿ ಅನ್ನೋ ಥರ 9 ವರ್ಷದ ಮೊಬೈಲೇ ಇದಾಗಿದೆ. ಅದು ಅಷ್ಟೊಂದು ಚೆನ್ನಾಗಿಲ್ಲ, ಕ್ಯಾಮ್ರಾ ಎಲ್ಲ 9 ವರ್ಷ ಆಯಿತು ಅಂದರೆ ಇನ್ನೂ ಕ್ವಾಲಿಟಿ ಅಷ್ಟೊಂದು ಮೊಬೈಲ್ ಎಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಡಿಸ್ಪ್ಲೇ ಎಲ್ಲ ಹೊಡೆದು. ಒಂದು ತೊಗೊಳ್ಳೋವರೆಗೂ ಇರಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಟ್ಟಿದೆ ವೀಡಿಯೋ ಮಾಡೋದನ್ನು. ಈಗ ಆಗಿದ್ದಾಗಲಿ ಅಂದ್ಬಿಟ್ಟು ಇದರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡೋರು ಸ್ಟಾರ್ಟಿಂಗ್ ನಿಜವಾಗ್ಲೂ ತುಂಬ ಇನ್ವೆಸ್ಟ್ ಮಾಡಬೇಡಿ, ಇರೋ ಮೊಬೈಲಲ್ಲೇ ವೀಡಿಯೋಸ್ನ ಮಾಡಿ. ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ, ಸಕ್ಸಸ್ ಆಗ್ತೀವಿ ಅನ್ನೋ ಮೂಮೆಂಟ್ ಬಂದಾಗ ಸ್ವಲ್ಪ ಇನ್ವೆಸ್ಟ್ ಮಾಡಿ. ನಂತರ ಸ್ಟಾರ್ಟಿಂಗೇ ಯೂಟ್ಯೂಬು ಆವಾಗ ಜರ್ನಿ ಸ್ಟಾರ್ಟ್ ಆಗಿತ್ತು, ಆವಾಗಲೇ ಮೊಬೈಲ್ ತೊಗೊಂಡೆ. ಆದರೂ ಸಕ್ಸಸ್ ಇಲ್ಲ. ಮತ್ತು ಸಕ್ಸಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ಮೊಬೈಲ್ ಇಲ್ಲ, ಮೊಬೈಲ್ನೂ ಕೂಡ ಕಳೆದಾಕೊಂಬಿಟ್ಟೆ. ತುಂಬ ಬೇಜಾರಾಗ್ತಾಯಿದೆ. ಅದು ನಿಮ್ಮ ಜೊತೆ ಇವತ್ತು ಹೇಳಬೇಕಿತ್ತು. ನನಗೇ ಬೇಜಾರಾಗುತ್ತೆ, ವೀಡಿಯೋ ಅಷ್ಟು ಚೆನ್ನಾಗಿಲ್ಲ, ಹೇಗೆ ವೀಡಿಯೋ ಮಾಡಲಿ, ಹೇಗೆ ಅಪ್ಲೋಡ್ ಮಾಡಲಿ ಅಂತ. ಮನೇಲಿರೋ ಲೈಟೆಲ್ಲ ಹಾಕ್ಕೊಳ್ತೀನಿ, ಆದರೂ ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಆಗ್ತಾಯಿಲ್ಲ. ಯಾಕಂದರೆ ಈಗ ಬೇರೆಯವ್ರು ನಮ್ಮ ವೀಡಿಯೋಸ್ನ ನೋಡಬೇಕಂದ್ರೆ ಕ್ವಾಲಿಟಿ ಚೆನ್ನಾಗಿರಬೇಕು, ಹಾಗೆ ತಮ್ನೇಲ್ ಕೂಡ ಚೆನ್ನಾಗಿ ಕಾಣಬೇಕು. ಬ್ಲರ್ರಾಗಿ ಕಾಣಿಸ್ತಾ ಇದ್ದರೆ ನೋಡೋರಿಗೇ ಏನು ವೀಡಿಯೋ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಿವರೆಗೂ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಒಂದು ಬೇರೆ ಮೊಬೈಲ್ನ ತೊಗೊಳೋದಕ್ಕೆ ಪ್ರಯತ್ನ ಪಡ್ತೀನಿ. ಕಾಸ್ಟ್ಲಿದಂತೂ ತೊಗೊಳ್ಳಲ್ಲ. ಈ ಸಲ ಸ್ವಲ್ಪ ಬುದ್ಧಿ ಬಂದಿದ್ದಲ್ಲ, ಕಮ್ಮಿದನ್ನೇ ತೊಗೊಂಡು ಅದರಲ್ಲೇ ಮುಂದುವರಿಯೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಮತ್ತೆ ನೋಡೋಣ. ಈಗ ಒಂದು ಸಲ ಐಫೋನ್ದು ಅನುಭವ ಆಗಿದೆ, ಮತ್ತೆ ಆ ರೀತಿ ನಾನು ಎಡವಟ್ಟು ಕೆಲಸಗಳ್ನ ಮಾಡ್ಕೊಳ್ಳಲ್ಲ. ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡೋರು ಅಷ್ಟೇ ಇರೋ ಮೊಬೈಲಲ್ಲೇ ಸ್ಟಾರ್ಟ್ ಮಾಡಿ. ನಮ್ಮನ್ನು ಇಷ್ಟಪಡೋ ಜನ ಸ್ವಲ್ಪ ಹೇಗಿದ್ರೂ ಅಡ್ಜಸ್ಟ್ ಮಾಡಿಕೊಂಡು ನೋಡ್ತಾರೆ ವೀಡಿಯೋಸು ಚೆನ್ನಾಗಿದ್ದರೆ. ಇನ್ನು ನಾನು ಈಗ ಸ್ವಲ್ಪ ಹೊತ್ತಲ್ಲಿ ಹೇಳಿದ್ದೀನಿ, ಆಗಲೇ ಮೀಶೋಯಿಂದ ಒಂದು ಸ್ಲಿಪ್ಪನ್ನು ತರಿಸಿದ್ದಾನೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಲಿಪ್ಪನ್ನು ತೋರಿಸ್ತೀನಿ ಅಂದ್ಕೋಬೇಡಿ. ಇದು ನಾನು ಯಾಕೆ ನಿಮಗೆ ಶೇರ್ ಮಾಡ್ತಿದ್ದೀನಿ ಅಂದರೆ,
ಅವರು ಟೇಸ್ಟು ಅದು ಹೆಂಗೆ ಈ ರೀತಿ ಚೇಂಜ್ ಆಗೋಯ್ತು ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಏನೇ ಬುಕ್ ಮಾಡಿದ್ರು ಚೆನ್ನಾಗಿರೋದು ಬುಕ್ ಮಾಡ್ತೀನಿ. ಏನೋ ಒಂಥರ ನೋಡಿ, ನಾನು ಈ ಥರ ನನಗೇ ಗೊತ್ತಾಗಲ್ಲ ಈ ರೀತಿ ಸ್ಲಿಪ್ಪರ್ ತೊಗೋಬೇಕಂತ. ನೋಡಿ ಎಷ್ಟು ಈಲ್ಡ್ ಇದೆ, ಒಂಥರ ಲುಕ್ಕಾಗಿ ಚೆನ್ನಾಗಿದೆ, ಕಲ್ಲರ್ ಇರ್ಬೋದು. ನನಗೆ ಗೊತ್ತಿಲ್ಲ ಅವ್ರು ಬುಕ್ ಮಾಡಿರೋದು ಈ ರೀತಿದು ಮಾಡಿದ್ದಾರೆ, ಅದಕ್ಕೋಸ್ಕರ ಇದನ್ನು ಶೇರ್ ಮಾಡಿದೆ. ಆ 2 ಬಂದಿರೋದನ್ನು ನಾನು ವೀಡಿಯೋಲಿ ಹೇಳಿದ್ದೀನಿ. ಬಟ್ಟೆ ಮಡಚೋಷ್ಟೊಡೆ ಇನ್ನೊಂದು ಆಗಲೇ ಬಂದಿದೆ. ಈಗಾಗಲೇ ಇನ್ನೂ 2 ಇದೆ. ಅದು ಏನಕ್ಕೆ ಅಷ್ಟು ಆರ್ಡ್ರ್ ಮಾಡ್ತಿರ್ತಾರೋ ಒಂದೊಂದ್ಸಲ, ಅವು ಎಲ್ಲ ಒಂದೇ ದಿನ ಬರ್ತಾ ಇರುತ್ತೆ. ಸ್ಟಾಪ್ ಮಾಡು ಈ ತಿಂಗಳು, ಒಂದು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.